ನಮಸ್ಕಾರ ಸ್ನೇಹಿತರೆ, ಶಿವ ಬಂಜಾರ ವ್ಲಾಗ್ ಚಾನಲ್ ಮೇಲೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಮಾಡ್ತಿರುವಂಥ ವಿಡಿಯೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ನಮಗೆ ಯಾವ ಮಾಹಿತಿಗಳು ಇರಬೇಕು ಸ್ನೇಹಿತರೆ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ತಡ ಮಾಡೋದು ಬೇಡ ಸ್ನೇಹಿತರೆ, ಬನ್ನಿ ವಿಡಿಯೋಗೆ ಶುರು ಮಾಡೋಣ. ಸ್ನೇಹಿತರೆ, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ನಾನು ಹೇಳುವಂಥ ಈ 6 ಅಂಶಗಳನ್ನು ನೀವು ನೆನಪಿಡಿ ಸ್ನೇಹಿತರೆ. ನಿಮ್ಮ ಒಂದು ಚಾನಲ್ ಮುಂದುವರಿಯುತ್ತೆ ಮತ್ತು ನೀವು ಈ ಮಾಹಿತಿಯನ್ನು ಪಡೆದುಕೊಂಡೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಯೂಟ್ಯೂಬಿನ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಯೂಟ್ಯೂಬಿನ ಬಗ್ಗೆ ಮಾಹಿತಿ ಇಲ್ಲದೆ ನೀವು ಏನನ್ನೂ ಸಹ ಯೂಟ್ಯೂಬಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೂ ಸಹ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಯೂಟ್ಯೂಬಿನ ಬಗ್ಗೆ ನಿಮಗೆ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿರ್ಗಳವಾಗಿ ಮಾತನಾಡೋದಕ್ಕೆ ಬರಬೇಕು ಸ್ನೇಹಿತರೆ. ಅಂದರೆ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಸೊ ನಿಮ್ಮ ಒಂದು ನೀವು ಶೂಟಿಂಗ್ ಮಾಡುವಂಥ ಏರಿಯಾದಲ್ಲಿ ಯಾರೂ ಇರೋದಿಲ್ಲ ಸ್ನೇಹಿತರೆ. ನೀವು ಒಬ್ಬರೇ ಇದ್ದೀರಾ ಅಂದರೆ ನನ್ನ ಎದುರು ಜನ ಇದ್ದಾರೆ, ಆ ರೀತಿಯಲ್ಲಿ ನೀವು ಕಂಫರ್ಟೇಬಲ್ ಆಗಿ ನಿಮ್ಮ ಒಂದು ಕ್ಯಾಮ್ರಾ ಮುಂದೆ ನೀವು ಮಾತಾಡಬೇಕು. ಆ್ಯಕ್ಟಿವ್ ಆಗಿ ಮಾತಾಡುವಂಥ ಒಂದು ಕರೇಜ್ ಅಂದರೆ ಧೈರ್ಯ ಎಲ್ಲದು ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಸೊ ಮೂರನೇ ಪಾಯಿಂಟ್ ಬಂದುಬಿಟ್ಟು ವಿಡಿಯೋನ ಯಾವ ರೀತಿ ನಾವು ಶೂಟ್ ಮಾಡಬೇಕು ಸ್ನೇಹಿತರೆ. ವಿಡಿಯೋನ ಯಾವ ಒಂದು ಆ್ಯಂಗಲಲ್ಲಿ ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಡಿಯೋ, ಅದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ನಿಮಗೆ ಯೂಟ್ಯೂಬಿನ ಬಗ್ಗೆ ನೀವು ತಿಳ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬಿಗೆ ಯಾವ ರೀತಿಯ ವಿಡಿಯೋ ಸಪೋರ್ಟ್ ಆಗುತ್ತೆ ಅಂತ. ಸೊ ಆ ರೀತಿಯಲ್ಲಿ ನೀವು ವಿಡಿಯೋನ ಶೂಟ್ ಮಾಡಬೇಕು ಸ್ನೇಹಿತರೆ. ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರಬೇಕು ಸ್ನೇಹಿತರೆ. ನೀವೀಗ ಒಂದು ವಿಡಿಯೋನ ಶೂಟ್ ಮಾಡ್ತೀರಾ ಅಂದರೆ ನೀವು ನಿಮ್ಮ ಚಾನಲ್ಗೆ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡೋದಲ್ಲ ಸ್ನೇಹಿತರೆ. ನಿಮಗೆ ವಿಡಿಯೋ ಎಡಿಟಿಂಗ್ ಬರಲ್ಲ ಅಂದರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸಹ ವೇಸ್ಟ್ ಸ್ನೇಹಿತರೆ. ಇದನ್ನು ನೆನಪಿಡಿ. ಮೊದಲು ನೀವು ವಿಡಿಯೋ ಎಡಿಟಿಂಗ್ನ ಕಲಿತ್ಕೊಳ್ಳಿ. ಯಾವ ಅಪ್ಲಿಕೇಶನ್ನ ಬಳಕೆ ಮಾಡಬೇಕು ವಿಡಿಯೋದಲ್ಲಿ. ಒಂದು ವಿಡಿಯೋನ ಶೂಟ್ ಮಾಡಿದ್ರೆ ನೀವೀಗ ಕಂಟಿನ್ಯೂ ಆಗಿ ಒಳ್ಳೆಯ ಮಾಹಿತಿನೇ ಹೇಳಲ್ಲ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಹಾಕಬೇಕು ಅಂದರೆ ನಿಮ್ಮ ಒಂದು ವಿಡಿಯೋದಲ್ಲಿ ಬೇಡದಿರೋದನ್ನೆಲ್ಲ ತೆಗಿಬೇಕು ಅಂದರೆ ನಿಮಗೆ ವಿಡಿಯೋ ಎಡಿಟಿಂಗ್ ಬರಬೇಕು ಸ್ನೇಹಿತರೆ. ಹಾಗಾಗಿ ವಿಡಿಯೋ ಎಡಿಟಿಂಗನ್ನು ಸಹ ಕಲಿತ್ಕೊಳ್ಳಿ. ಸೊ ಅದು ಸಹ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ನೋಡಿ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ರೀತಿಯಾಗಿ ಶೂಟ್ ಮಾಡಿ ಮತ್ತು ವಿಡಿಯೋನ ಎಡಿಟ್ ಮಾಡಿ ಸ್ನೇಹಿತರೆ. ಐದನೇ ಪಾಯಿಂಟ್ ಬಂದುಬಿಟ್ಟು ಥಂಬ್ನೇಲ್ ಸ್ನೇಹಿತರೆ. ಥಂಬ್ನೇಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ವಿಡಿಯೋ ನಿಂತಿರೋದೇ ಥಂಬ್ನೇಲ್ ಮೇಲೆ ಸ್ನೇಹಿತರೆ. ಥಂಬ್ನೇಲ್ ನಿಮಗೆ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ಮುಗಿಯುತ್ತಲ್ವ, ಕೊನೆಯಲ್ಲಿ ಸಹ ಹಾಕಿರ್ತೇನೆ ಥಂಬ್ನೇಲಿಗೆ ಕ್ರಿಯೇಟ್ ಮಾಡೋದು ಸಹ, ಅಲ್ಲಿ ಸಹ ಆ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ಮೊದಲು ಕಲ್ತ್ಕೊಳ್ಳಿ ಸ್ನೇಹಿತರೆ. ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆರನೇ ಪಾಯಿಂಟ್ ಬಂದುಬಿಟ್ಟು ವಿಡಿಯೋನ ನಾವು ನಮ್ಮ ಚಾನಲ್ಗೆ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಡಿಯೋನ ನೀವು ಕ್ರಿಯೇಟ್ ಮಾಡಿ ಎಡಿಟ್ ಮಾಡಿ ಸುಮ್ಮನೆ ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ ಅಥವಾ YT ಸ್ಟುಡಿಯೋ ಅದರ ಮೂಲಕ ಅಪ್ಲೋಡ್ ಮಾಡೋದಲ್ಲ ಸ್ನೇಹಿತರೆ. ನೀವು ವಿಡಿಯೋನ YT ಸ್ಟುಡಿಯೋದ ಮುಖಾಂತರನೇ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಅಪ್ಲೋಡ್ ಮಾಡುವಾಗ ನಿಮ್ಮ ವಿಡಿಯೋಗೆ ಮೊದಲು ವಿಡಿಯೋನ ಸೆಲೆಕ್ಟ್ ಮಾಡಿ, ಆ ವಿಡಿಯೋಗೊಂದು ನಿಮ್ಮ ಒಂದು ಕ್ರಿಯೇಟ್ ಮಾಡಿದ ಆ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡಿ ಆ ಥಂಬ್ನೇಲ್ನ ಆ್ಯಡ್ ಮಾಡಬೇಕು. ಮತ್ತು ಯಾವ ವಿಡಿಯೋಗೊಂದು ಟೈಟಲನ್ನು ಕೊಡಬೇಕು. ಡಿಸ್ಕ್ರಿಪ್ಷನಲ್ಲೆಲ್ಲ ಆ ವಿಡಿಯೋದ ಬಗ್ಗೆ ಮಾಹಿತಿಯನ್ನು ಹಾಕಬೇಕು. ಮತ್ತು ಕೆಳಗೆ ಇರುವಂಥ ಸೆಟ್ಟಿಂಗಲ್ಲಿ SR ಆ ಥರ ಆಲ್ಟರ್ನೇಟ್ ಕಂಟೆಂಟ್ ಅಂತ ಒಂದೀಗ ಹೊಸ ಅಪ್ಡೇಟ್ ಬಂದಿದೆ. ಸೊ ನೀವು ಯೂಟ್ಯೂಬಿನ ಬಗ್ಗೆ ಹೊಸ ಅಪ್ಡೇಟನ್ನು ನೀವು ಸರ್ಚ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಆ ಎಲ್ಲ ಸೆಟ್ಟಿಂಗನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಈ ರೀತಿಯಾಗಿ ನೀವು ನಿಮ್ಮ ಚಾನಲ್ಗೆ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ ಮುಂದುವರಿಯುತ್ತೆ ಸ್ನೇಹಿತರೆ. ಇವತ್ತಿನ ಒಂದು ಮಾಹಿತಿ ಇಷ್ಟು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.